ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಯಾವಾಗಿಂದ ಅಭಿವೃದ್ಧಿ ಈಗಾಗಲೇ ಸ್ಟಾರ್ಟ್ ಆಗಿದೆ? ಭಾನುವಾರ ನಾನು ದೇವಸ್ಥಾನದ ಉದ್ಘಾಟನೆಗೆ ಪೂಜೆಗೆ ಬಂದಿದ್ದೆ. ಗ್ರಾಮಸ್ಥರೆಲ್ಲ ರಸ್ತೆ ಇದ್ದಂಥ ಭಾಳ ಶೋಚನೀಯ ಸ್ಥಿತಿಯನ್ನು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನನ್ನ ಗಮನಕ್ಕೆ ತಂದು ನಾನು ಪರಿಶೀಲಿಸಬೇಕು ಅಂತ ನನಗೆ ತಿಳಿಸಿದ್ರು. ನಾನೇ ಸ್ಥಳ ಪರಿಶೀಲನೆ ಭಾನುವಾರ ಮಾಡಿದೆ. ಬುಧವಾರ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೆ. ಅದರಂತೆ ಪೂಜೆ ಮಾಡಿದ್ದೀನಿ. ಈಗ ಇಲ್ಲೊಂದು ಕನೆಕ್ಟಿವಿಟಿ ಡ್ರೈನ್ ಮಾಡಬೇಕು, ಪಂಚಾಯತಿಯಿಂದ ನರೇಗಾದಲ್ಲಿ ಮಾಡ್ತಾರಂತೆ. ಆ ಚರಂಡಿ ಕೆಲಸ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ರೆ ಈ ರೋಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಕಾಮಗಾರಿನ ಗುತ್ತಿಗೆದಾರರಿಗೆ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ. ಸಾಧ್ಯವಾದಷ್ಟು ಹೊರತುವರೆಗೂ ಮತ್ತು ವಿಟ್ಮಿಕ್ಸ್ ಹಾಕೋಕ್ಕೆ ಈಗಲೇ ನಾನು ನಾಳೆ ಅಥವಾ ನಾಡದಿಂದ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ. ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ, ಅವರ ಧರ್ಮ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಈ ರಸ್ತೆಗೆ ಭಾಳ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಗುತ್ತಿಗೆದಾರರ ಜೊತೆ ಮಾತಾಡಿದ್ದೀನಿ. ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾರೆ. ಸಾರ್ವಜನಿಕರು ಸಹ ಈ ಗ್ರಾಮಸ್ಥರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಹೆಂಗೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಕೋಬೇಕು ಅಂತಲೂ ಸಹ ನಾನು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಿಳಿಸಿದ್ದೀನಿ. ಮುಂದೆ ತಿಮ್ಸಂದ್ರಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರಸ್ತೆಯನ್ನು ಸಹ ಮಾಡಿಸ್ಕೊಟ್ಟು ಅರಸನಕುಂಟೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ. ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ. ವಾಟರ್ ಫಿಲ್ಟರ್ನ ಸಹ ಆದಷ್ಟು ಬೇಗ ನಾನು ಗ್ರಾಮಸ್ಥರ ಒಂದು ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ. ಇದು ಯಾವ ಕಾಮಗಾರಿ? ಇದು 50 ಲಕ್ಷದ ವೆಚ್ಚದ ಕಾಮಗಾರಿ. ಸುಮಾರು ಒಂದು 350ರಿಂದ 400 ಮೀಟ್ರ್ವರೆಗೂ ಮಾಡಬೇಕಾದಂಥ ಕಾಮಗಾರಿ. ಆ ಕಾಮಗಾರಿನ ಗುಣಮಟ್ಟವಾಗಿ ಮಾಡ್ತಾರೆ. ಸರ್, ಎಲ್ಲೊಂದು ಕಡೆ ಗ್ರಾಮಗಳು ಹಲವಾರು ಅಭಿವೃದ್ಧಿ ಆಗ್ತಾಯಿದ್ರು. ಎಲ್ಲೊಂದು ಕಡೆ ಸೋಲೂರು ಹೋಬಳಿನಲ್ಲಿ ಮಲತಾಯಿ ಧೋರಣೆ ಅಂತ ಒಂದಿತ್ತು. ಈಗ ಬದಲಾಗಿದೆ ಆ ಪರಿಸ್ಥಿತಿ. ನೀವೇ ಹೇಳಬೇಕು, ಮಲತಾಯಿ ಧೋರಣೆ ಮಾಡಿದ್ದವ್ರು ಯಾರು? ಸೋಲೂರು ಕಡೆ ತಲೆ ಹಾಕಿ ಮಲಗದೇ ಇದ್ದವ್ರು ಯಾರು? ಸೋಲೂರಿಗೆ ಹೋಬಳಿನ ಅಭಿವೃದ್ಧಿ ಮಾಡ್ತಾ ಇರೋರು ಯಾರು ಅಂತ ಮಾಧ್ಯಮದವ್ರು ನೀವೇ ಹೇಳಬೇಕು. ಸರ್, ಈ ತೋರಿಸ್ಬೇಕು, ಹೇಳೋದ್ರ ಜೊತೆಗೆ ತೋರಿಸ್ಬೇಕು. ಸರ್, ಎಲ್ಲೊಂದು ಕಡೆ ಹಲವಾರು ಸಮಸ್ಯೆಗಳು ಕೂಡ ಈಗಾಗಲೇ ಸದನದಲ್ಲಿ ಕೂಡ ಚರ್ಚೆ ಮಾಡಿದ್ರೆ ದಬಸ್ಪೇಟೆಯ ಒಂದು ಆದಷ್ಟು ಬೇಗ ಅದರ ಸಚಿವರನ್ನು ಕರ್ಕೊಂಬರ್ತೀನಿ ಅಂತ ಹೇಳಿ ಕರ್ಕೊಂಬರ್ತೀನಿ. ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ, ಒಂದು ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಿಕ್ಕೆ ಏನೆಲ್ಲ ಕ್ರಮ ವಹಿಸಬೇಕೋ ವಹಿಸ್ತಾ ಇದ್ದೀನಿ. ಪಾಪ ಬೇರೆಯವರು ಅವರ ಮುಖ ನೇರಕ್ಕೆ ಮಾತಾಡೋರು, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಾನು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿಸ್ತೀನಿ.